ಸುಹಾಸ್ ಹತ್ಯೆಯನ್ನ ಖಂಡಿಸಿ ಚಿಕ್ಕಮಗಳೂರು ಬಂದ್ ಬಜರಂಗ ದಳ ವಿಎಚ್ಪಿಯಿಂದ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಆದರೆ ಬಂದ್ಗೆ ಅವಕಾಶ ನೀಡಿದ ಚಿಕ್ಕಮಗಳೂರು ಜಿಲ್ಲಾಡಳಿತ ಜಿಲ್ಲೆಯಲ್ಲಿ 9 ತಾಲೂಕುಗಳಲ್ಲಿ ಬಂದ್ ಸಕ್ಸಸ್ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇವತ್ತು ಪ್ರಮುಖವಾಗಿ ಸುಹಾಸ್ ಶೆಟ್ಟಿ ಹತ್ಯೆಯ ಜೊತೆಗೆ ಅಟ್ಯಾಕ್ ಆಯ್ತಲ್ಲ ಪಹಲ್ಗಾಮ್, ಆ ವಿಚಾರಕ್ಕೂ ಸಂಬಂಧಪಟ್ಟಂತೆಯೇ ಚಿಕ್ಕಮಗಳೂರು ಬಂದ್ಗೆ ಕರೆಯನ್ನ ನೀಡಿರುವಂಥದ್ದು. ಬಜರಂಗ ದಳ ವಿಎಚ್ಪಿಯಿಂದ ಈ ಒಂದು ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಆದರೆ ಬಂದ್ಗೆ ಅವಕಾಶವನ್ನು ಚಿಕ್ಕಮಗಳೂರು ಜಿಲ್ಲಾಡಳಿತ ನೀಡಿಲ್ಲ. ಸೊ ಹಾಗಾಗಿ ಜಿಲ್ಲೆಯಲ್ಲಿ 9 ತಾಲೂಕುಗಳಲ್ಲಿ ಈ ಬಂದ್ ಅನ್ನುವಂಥದ್ದು ಸಕ್ಸಸ್ ಆಗುತ್ತಾ ಅಥವಾ ಇಲ್ವಾ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿಯೋ ಈ ಹೋರಾಟ, ಪ್ರತಿಭಟನೆ ಜೊತೆಗೆ ಜೈಕಾರ, ಧಿಕ್ಕಾರ ಇವುಗಳಿಂದ ಸೆನ್ಸಿಟಿವ್ ವಿಚಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಈ ಥರದೊಂದು ಪರಿಸ್ಥಿತಿ ಬೇಡ ಅನ್ನುವಂಥ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಪೊಲೀಸರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಯಾವುದೇ ರೀತಿಯಾದಂಥ ಬಂದ್ ಅಥವಾ ಪ್ರತಿಭಟನೆಗೆ ಅವಕಾಶ ಇಲ್ಲ ಅನ್ನೋದನ್ನು ನೇರವಾಗಿ ತಿಳಿಸಲಾಗಿದೆ. ಯಾಕಂದರೆ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಮಂಗಳೂರು ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಈ ಕೋಮು ಗಲಭೆಗಳು, ಕೋಮು ಸಂಘರ್ಷಗಳು ಆಗುತ್ತೋ, ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಮತ್ತು ಮಂಗಳೂರು ಭಾಗದಲ್ಲಿ ಒಂದು ಚಿಕ್ಕ ಏರುಪೇರು ಆಯಿತು ಅಂತಂದರೆ ಅದರ ಎಫೆಕ್ಟು ನೇರವಾಗಿ ಚಿಕ್ಕಮಗಳೂರಿಗೂ ಕೂಡ ತಟ್ಟುತ್ತೆ. ಸೊ ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಈ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಇದರ ನಡುವೆಯೂ ಬಂದ್ ಯಶಸ್ವಿ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಇರುವಂಥದ್ದು. ನಾವು ಹೋರಾಟವನ್ನು ಮಾಡ್ತೀವಿ, ಪ್ರತಿಭಟನೆಯನ್ನು ಮಾಡ್ತೀವಿ, ಬಂದನ್ನು ಮಾಡಿಯೇ ಮಾಡ್ತೀವಿ ಅಂತ ಕರೆಯನ್ನು ಕೊಡಲಾಗಿದೆ. ಸ್ವಯಂ ಪ್ರೇರಿತರಾಗಿ ಯಾರಾದರೂ ಈ ಬಂದ್ಗೆ ಸಪೋರ್ಟ್ ಮಾಡ್ತೀವಿ ಅಂತಂದರೆ ಮೇ ಬಿ ಯಶಸ್ವಿ ಆಗಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಚಿಕ್ಕಮಗಳೂರಿನಲ್ಲಿ ಇವತ್ತು ಬಂದ್ಗೆ ಕರೆಯನ್ನು ನೀಡಲಾಗಿದೆ, ಬಟ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ, ಸದ್ಯ ಯಾವ ರೀತಿ ಆಗಿದೆ ಪರಿಸ್ಥಿತಿಯಲ್ಲಿದು? ನೀತಿ, ಕಾಶ್ಮೀರದಲ್ಲಿ ಉಗ್ರರ ದಾಳಿ ಹಾಗೂ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆಯನ್ನು ಖಂಡಿಸಿ ಚಿಕ್ಕಮಗಳೂರು ಜಿಲ್ಲಾ ಬಂದ್ಗೆ ಕೂಡ ಈಗಾಗಲೇ ಬಜರಂಗ ದಳ ಮತ್ತೆ ವಿಎಚ್ಪಿ ನೇತೃತ್ವದಲ್ಲಿ ಬಂದ್ಗೆ ಕರೆ ನೀಡಲಾಗಿರ್ತಕ್ಕಂಥದ್ದು. ಇವತ್ತು ಬೆಳ್ಳಂಬೆಳಿಗ್ಗೆ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸರು ಸಾಕಷ್ಟು ಅಲರ್ಟ್ ಕೂಡ ಆಗಿರ್ತಕ್ಕಂಥದ್ದು. ಕೆಲವೊಂದು ಸೂಚನೆಯನ್ನು ಕೂಡ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವಿಎಚ್ಪಿ ಮತ್ತೆ ಬಜರಂಗ ದಳದವರಿಗೆ ಕೊಟ್ಟಿರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಬಂದ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ನೀವು ಬಂದ್ ಮಾಡ್ಲಿಕ್ಕೆ ಕರೆ ಕೊಡಬೇಡಿ ಅನ್ನುವ ಸೂಚನೆಯನ್ನು ಕೊಟ್ಟಿರುವಂತದ್ದು. ಆದ್ರೂ ಬಂದ್ ಮಾಡೇ ಮಾಡ್ತೀವಿ ಅನ್ನುವ ಏನು ಸೂಚನೆಯನ್ನು ಕೂಡ ಬಜರಂಗ ದಳದವರಿಗೆ ಮತ್ತೆ ವಿಎಚ್ಪಿ ಮುಖಂಡರವರಿಗೆ, ಯಾರು ಜಿಲ್ಲಾ ಮುಖಂಡರುಗಳು ಇರ್ತಾರೆ ಅವರು ಕರೆಯನ್ನು ಕೊಟ್ಟಿರುವಂತದ್ದು. ಸುಮಾರು 9 ತಾಲೂಕಿನಲ್ಲೂ ಕೂಡ ಬಂದ್ ಮಾಡುವಂತೆ ಕರೆ ಕೊಟ್ಟಿದ್ದಾರೆ. ಬಟ್ ಈಗಿನ ಮಾಹಿತಿಯ ಪ್ರಕಾರ ಏನು ಸುಹಾಸ್ ಶೆಟ್ಟಿಯ ಪರವಾಗಿ ಚಿಕ್ಕಮಗಳೂರು ನಗರದ ಹನುಮಂತಪ್ಪ ಸರ್ಕಲ್ ನಲ್ಲಿ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಬಂದಾಗಿರ್ತಕ್ಕಂಥದ್ದು. ಪ್ರತಿಭಟನೆಗೆ ಮುಂದಾದ ಕಾರ್ಯಕರ್ತರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ನೂರಾರು ಬಜರಂಗ ದಳದ ಮತ್ತೆ ವಿಎಚ್ಪಿ ಮುಖಂಡರು ಕೂಡ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ನೀತಿ, ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.